ನಮಸ್ಕಾರ ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ತೇಜಸ್ವಿನಿ. ಇದು ನನ್ನ ಪ್ರೀತಿಯ ಪಾಪು ಕೀಕಿ. ಹಾಯ್ ಇವತ್ತು ನಾವು ಕೀಕಿಯನ್ನು ಕರ್ಕೊಂಡು ಉಂಟಲ್ಲ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ. ಯಾಕಂದ್ರೆ ಒಳಗೆ ಕೂತು ಬೇಜಾರಾಯ್ತಂತೆ. ವೆದರ್ ಕೂಡ ಒಳ್ಳೆದುಂಟು. ನೋಡಿ ಅಪ್ಪ ಅವಳನ್ನು ಬಿಟ್ಟು ಹೋದ್ರು, ಅದಕ್ಕೆ ಕಿರುಚಿದ್ವಿ. ಹೋಗಿ ಮೇಲೆ ಹೋಗಿ ಬಾಬಾ. ನಾವಿವತ್ತು ಮನಾಮದ ಹತ್ತಿರ ಒಂದು ಪ್ಲೇಸ್ ಉಂಟು, ಅಲ್ಲಿ ಬ್ಯಾರಿನೀಸ್ ವುಮೆನ್ ಮಾನ್ಯುಮೆಂಟ್ ಅಥಾರ್ ಅಂತ ಒಂದುಂಟು. ಇದು ರೀಸೆಂಟಾಗಿ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದು. ಈ ಸ್ಟ್ರಕ್ಚರ್ ಉಂಟಲ್ಲ ನೋಡಲಿಕ್ಕೆ ತುಂಬಾ ಸುಂದರವಾಗಿ ಉಂಟು. ನಾವು ಹೊರಟದ್ದು ಈವ್ನಿಂಗ್ ಒಂದು 7 o'clock ಆಗಿತ್ತು. ಮನೆಯಲ್ಲಿ ಕೂತು ಬೋರ್ ಆಗುತ್ತಲ್ವಾ, ಮತ್ತು ಏನು ಮಾಡೋದು. ಇದು ಮಾನ್ಯುಮೆಂಟ್ ಇರೋದು ಕೂಡ ಉಂಟಲ್ಲ ನಮ್ಮ ಮನೆ ಹತ್ತಿರವೇ. ಇಷ್ಟು ಹತ್ತಿರ ಇದ್ದರೂ ಕೂಡ ಉಂಟಲ್ಲ ನಾವು ಯಾವತ್ತೂ ಹೋಗಲಿಲ್ಲ ಇಲ್ಲಿಗೆ. ತುಂಬ ವರ್ಷ ಆಯಿತು ಈ ಪಾರ್ಕಿಗೆ ಬಂದು. ಮುಂಚೆ ಎಲ್ಲ ಇಲ್ಲಿ ಬ್ಯಾರಿನ್ ನ್ಯಾಷನಲ್ ಡೇ ದಿವಸ ಎಲ್ಲ ಉಂಟಲ್ವಾ, ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಲಿಕ್ಕೆ ಬರ್ತಾ ಇದ್ವಿ. ಬಟ್ ಆಮೇಲೆ ನಾವು ಆಮೇಲೆ ಅವ್ರು ಸ್ಟಾಪ್ ಮಾಡಿದರು. ಸೊ ಆಮೇಲೆ ನಾವು ಬರೋದು ತುಂಬಾ ಕಡಿಮೆ ಆಯಿತು. ಇವಾಗ ಈ ಪ್ಲೇಸಲ್ಲಿ ಹೊಸತ್ತೊಂದು ಮಾನ್ಯುಮೆಂಟ್ ಮಾಡಿದ್ದಾರಲ್ವಾ, ಅಥರ್ ಅಂತ ಇದರದ್ದು ಹೆಸರು. ಸೊ ತುಂಬ ಮಂದಿ ಇಲ್ಲಿಗೆ ನೋಡಲಿಕ್ಕೆ ಬರ್ತಾರೆ. ಬನ್ನಿ ಹಾಗಾದರೆ ನಾನು ಈ ಮಾನ್ಯುಮೆಂಟ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೇನೆ. ಇದು ಬಹರೀನ್ ರಾಜಧಾನಿಯ ಮನಾಮದ ಹೃದಯ ಭಾಗದಲ್ಲಿ ಇರುತ್ತೆ ಅಥರ್ ಅಂತ. ಬಹರೀನ್ ಮಹಿಳೆಯರ ಸಾಧನೆಗಳನ್ನು ಆಚರಿಸುವ ಇದೊಂದು ಸುಂದರವಾದ ರಚನೆ ಅಂತ ಹೇಳ್ಬೋದು. ಈ ಡಿಸೈನ್ ಆ್ಯಕ್ಚುಲಿ ಉಂಟಲ್ವಾ ಸಮುದ್ರದ ಅಲೆಗಳ ಥರ ಮಾಡಿದ್ದಾರೆ. ಇದೊಂದು ಇವಾಗ ಟೂರಿಸ್ಟ್ ಪ್ಲೇಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಬ್ಯಾರಿನ್ಗೆ ಯಾರೆಲ್ಲ ವಿಸಿಟ್ ಮಾಡಲಿಕ್ಕೆ ಬರ್ತಾರೆ ನೋಡಿ, ಅವರು ಈ ಸೈಟಿಗೆ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಬಹರೀನ್ ಸರ್ಕಾರವು ಕೂಡ ಈ ಸೈಟ್ಗೆ ತುಂಬಾ ಹೆಚ್ಚಿನ ಗಮನ ಕೊಡ್ತದೆ ಅಂತ ಹೇಳ್ಬೋದು. ಮತ್ತು ಅದರ ನಿರ್ಮಾಣದ ಹಿಂದಿನ ಮೆದುಳುಗಳು ಬಹರೀನ್ನಲ್ಲಿ ಮಹಿಳೆಯರು ಪಡೆಯುವ ಅಪಾರ ಮೆಚ್ಚುಗೆಯನ್ನು ಮತ್ತು ಈ ದೇಶದ ಸಾಮೂಹಿಕ ಜನಪ್ರಿಯ ಸಂಸ್ಕೃತಿಯಲ್ಲಿ ಅವರ ಪ್ರಮುಖ ಸ್ಥಾನವನ್ನು ಎತ್ತಿ ತೋರಿಸುತ್ತದೆ. ಮುಂಚಿನ ಕಾಲದಲ್ಲಿ ಉಂಟಲ್ಲ ಬಹರೀನಿ ಸೊಸೈಟಿ ಮತ್ತು ಸಮುದ್ರದ ನಡುವೆ ಉಂಟಲ್ಲ ತುಂಬಾ ಒಂದು ಸ್ಟ್ರಾಂಗ್ ಬಾಂಡ್ ಇತ್ತಂತೆ. ಬಹರೀನಿ ವುಮೆನ್ಸ್ ಏನು ಮಾಡ್ತಾ ಇದ್ರಂದರೆ ಅವರ ಕುಟುಂಬದ ಎಲ್ಲ ವ್ಯವಹಾರಗಳನ್ನು ನೋಡ್ತಾ ಇದ್ರಂತೆ. ಮತ್ತು ಅವರ ಕುಟುಂಬದಲ್ಲಿರುವ ಗಂಡಸರು ಸಮುದ್ರಕ್ಕೆ ಹೋಗಿ ಫಿಶಿಂಗ್ ಮತ್ತು ಪರ್ಲ್ಸ್ ಎಲ್ಲ ತಗೊಂಡು ಬರ್ತಾ ಇದ್ರಂತೆ. ಇನ್ನು ಈ ಮಾನ್ಯುಮೆಂಟ್ ಬಗ್ಗೆ ಹೇಳಬೇಕಾದ್ರೆ ವಿನ್ಯಾಸವಾಗಿ ಅಥರ್ ಆಧುನೀಕರಣ ಮತ್ತು ಪರಿಸರ ಸಂರಕ್ಷಣೆಯ 2 ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಇದು ಬಹರೀನ್ನ ಯುವಕರ ದೃಷ್ಟಿಕೋನದಿಂದ ತುಂಬಿದೆ. ಇದು ಅವರ ಸಮಾಜದ ಪ್ರವರ್ತಕರ ಸಾಧನೆಗಳಿಂದ ಪ್ರೇರಿತವಾಗಿದೆ. ಬಹರೀನ್ ಸರ್ಕಾರ ಆ್ಯಕ್ಚುಲಿ ಮಹಿಳೆಯರಿಗೆ ಉಂಟಲ್ಲಿ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ಹಾಗೆ ಅವರಿಗೆ ಈಕ್ವಲ್ ರೈಟ್ಸ್ ಅನ್ನು ನೀಡಿದ್ದಾರೆ. ಸ್ವಲ್ಪ ಹೊತ್ತು ನಾವಿಲ್ಲಿ ನಿಂತ್ಕೊಂಡು ಆಟ ಆಡಿದ್ವಿ. ಕೀಕಿಗಂತೂ ತುಂಬಾ ಖುಷಿ ಜಾರ್ಬಂಡಿಯಲ್ಲಿ ಜಾರುದಂದ್ರೆ. ಅವಳು ಇವತ್ತೇ ಫಸ್ಟ್ ಟೈಮ್ ಇಷ್ಟೆಲ್ಲ ಜಾರ್ಬಂಡಿಯಲ್ಲಿ ಆಟ ಆಡಿದ್ದು. ಮುಂಚೆಲ್ಲ ನಾವು ಹಿಡ್ಕೊಳ್ತಾ ಇದ್ವಿ, ಇವಾಗ ಸ್ವಲ್ಪ ಸ್ವಲ್ಪ ಅವಳಿಗೆ ಪ್ರಾಕ್ಟೀಸ್ ಕೊಟ್ಟದ್ದು ನಾನು. ಖುಷಿ ಆಯಿತು ನನ್ನ ಪಾಪುಗೆ. ನೋಡಿ 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 ಇವಾಗ ಪುನೊಂದು ಟ್ರೈ ಮಾಡ್ತಾಳೆ. ಯಶ್ ಕಮಾನ್ ಬಂಗಾರ, ವೆರಿ ಗುಡ್. ವೆದರ್ ಅಂತೂ ತುಂಬಾ ಒಳ್ಳೆದುಂಟು. ನಾವು ಸ್ವಲ್ಪ ಈವ್ನಿಂಗ್ ವಾಕ್ ಅಂತ ಬರುವ ಅಂತ ಅದಕ್ಕೋಸ್ಕರ ನಾವು ಹೊರಟದ್ದು. ಕೀಕಿ ಕೂಡ ಒಂದು ಸಣ್ಣದಾಗಿ ಎಂತ ಹೇಳ್ತಾರೆ ಖುಷಿ ಆಗುತ್ತೆ ಅವಳಿಗೆ ಹೊರಗಡೆ ಬಂದರೆ, ಅದಕ್ಕೋಸ್ಕರ ಕರ್ಕೊಂಡು ಬಂದದ್ದು. ಇರದಿದ್ರೆ ಇಲ್ಲ. ಆಯಿತು ನೋಡು, ತುಂಬ ಹೊತ್ತಾಯಿತು ತಿರುಗಿ ನನ್ನ ಕೀಕಿಗೆ ಇದೇ ಬೇಕಂತೆ, ಜಾರ್ಬಂಡಿಯಲ್ಲಿ ಜಾರ್ತಾ ಇರಬೇಕಂತೆ. ಈ ಸೈಟ್ನ ಸುತ್ತಮುತ್ತ ಉಂಟಲ್ಲ ತುಂಬಾ ಮರಗಳನ್ನೆಲ್ಲ ನೆಟ್ಟಿದ್ದಾರೆ. ತುಂಬಾ ಒಳ್ಳೆ ವ್ಯೂ ಅಂತ ಹೇಳ್ಬೋದು. ಈವ್ನಿಂಗ್ ವಾಕಿಗಂತೂ ಇದು ತುಂಬಾ ಬೆಸ್ಟ್ ಪ್ಲೇಸ್. ತುಂಬ ಮಂದಿ ಅಲ್ಲಿ ಇರ್ತಾರೆ. ತುಂಬ ಮಂದಿ ರೀಲ್ಸ್ ಕೂಡ ಮಾಡ್ತಾ ಇದ್ರು ಅವರ ಇನ್ಸ್ಟಾಗ್ರಾಮ್ ಟಿಕ್ಟಾಕ್ಗೆಲ್ಲ. ಹಾಗೆಯೇ ಕೆಲವರೆಲ್ಲ ಫೋಟೋಸ್ ತೆಗಿತಾ ಇದ್ರು, ಕೆಲವರು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಈ ಪ್ಲೇಸ್ ಇರೋದು ರೀಫ್ ಐಲ್ಯಾಂಡ್, ಇದು ಅಪೋಸಿಟ್ ಮನಾಮದ ಹತ್ತಿರವೇ ಇದೆ. ಹಾಗೆ ನಿಮಗೆ ಇಲ್ಲಿ ಪೇಯ್ಡ್ ಎಲೆಕ್ಟ್ರಿಕಲ್ ಸ್ಕೂಟರ್ ಕೂಡ ಇತ್ತು. ಅಲ್ಲಿ ಬಾರ್ಕೋಡ್ ಇತ್ತು. ಸೊ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇತ್ತು. ಆಮೇಲೆ ನೀವು ಸ್ಕೂಟರನ್ನು ಯೂಸ್ ಮಾಡ್ಬೋದು. ತಿರುಗಿ ನಮಗಂತೂ ಸುಸ್ತಾಯಿತು. ಸೊ ಪಿಜ್ಜಾ ತಗೊಳ್ಳಿಕ್ಕೆ ಬಂದ್ವಿ. ನನಗೆ ಮತ್ತು ನನ್ನ ಪಾಪುಗೆ ಪಿಜ್ಜಾ ಅಂದರೆ ಇಷ್ಟ, ಬಟ್ ನನ್ನ ಹಸ್ಬೆಂಡ್ಗೆ ಪಿಜ್ಜಾ ಅಂದರೆ ಇಷ್ಟವೇ ಇಲ್ಲ. ಇಲ್ಲಿ ಹತ್ತಿರದಲ್ಲಿ ಒಂದು ಪಿಜ್ಜಾ ಹಟ್ ಇತ್ತು, ಅಲ್ಲಿಗೆ ನಾನು ಆಲ್ರೆಡಿ ಆನ್ಲೈನಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಸೊ ನಾವು ಇಲ್ಲಿ ಬಂದು ಆರ್ಡರ್ ಮಾಡಿದ್ದೆ. ತುಂಬ ಹೊತ್ತು ವೆಯ್ಟ್ ಮಾಡಬೇಕಲ್ಲ, ಅಟ್ಲೀಸ್ಟ್ 15 minutes. ಸೊ ನಾವು ಆರ್ಡರ್ ಉಂಟಲ್ಲ ಆನ್ಲೈನಲ್ಲಿ ಮಾಡಿದರೆ ನಾವು ಹೋಗಿ ಕಲೆಕ್ಟ್ ಮಾಡ್ಬೋದು. ಅವ್ರದ್ದು ಆಲ್ಮೋಸ್ಟ್ ಹೇಳಬೇಕಾದ್ರೆ ಯಾವಾಗಲೂ ರೆಡಿಯೇ ಆಗಿರುತ್ತೆ.
ಮತ್ತು ಕೆಲವೊಂದು ದಿವಸ ಎಲ್ಲ ಆಫರ್ ಕೂಡ ಇರುತ್ತೆ, ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಿ, ಒಳ್ಳೆ ಒಳ್ಳೆ ಆಫರ್ಸ್ ಕೂಡ ಇತ್ತು. ನನಗೆ ಸ್ಪೈಸಿ ಚಿಕನ್ ರ್ಯಾಂಚ್ ಅಂತ ತುಂಬಾ ಇಷ್ಟ. ನನ್ನ ಪಾಪಗೆ ಕೂಡ ಉಂಟಲ್ಲ ಸ್ಪೈಸಿ ಅಂತ ತುಂಬಾ ಇಷ್ಟ. ಆ ದಿವಸ ಅಂತೂ ಆ ಸ್ಪೈಸಿ ಚಟ್ನಿ ಉಂಟು, ಸಾಸ್ ಉಂಟಲ್ವಾ, ಅದಕ್ಕೇ ಡಿಪ್ ಮಾಡಿ ಮಾಡಿ ಅವಳ ಫಿಂಗರನ್ನು ನೆಕ್ತದ್ಲು. ಆಮೇಲೆ ಸ್ವಲ್ಪ ಖಾರ ಆಯಿತು. ಕಿಕ್ಕಿ ಪಿಜ್ಜಾ ಸೂಪರ್ ಉಂಡೆಮ್ಮ, ಸೂಪರ್ ಉಂಡೆ. ಸ್ವಲ್ಪ ಖಾರ ಆಗಬೇಕು, ಸ್ವಲ್ಪ ಖಾರ ಆಯ್ತಾ ಅಂತ ಸೌಂಡ್ ಇಲ್ಲ ಮೇಡಮ್. ಇದು ಸೂಪರ್ ಉಂಡೆ ಪಿಜ್ಜಾ, ಸೂಪರ್ ಉಂಡೆ. ಇದು ನನ್ನ ಡೈಲಿ ವ್ಲಾಗಿನ ಸೆಕೆಂಡ್ ವ್ಲಾಗ್. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹೆಸರನ್ನು ನಾನು ಮೆನ್ಷನ್ ಮಾಡಲಿಕ್ಕೆ ಮರೆಯೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.